ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂಥ ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ರಿಂಗ್ ಬೀಡ್ ತೊಗೊಳ್ತಾ ಇದ್ದೀನಿ ಮತ್ತು ಅದ್ರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಸ್ಮಾಲ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ರಿಂಗ್ ಬೀಡ್ ಒಳಗಡೆ ಸ್ವಲ್ಪ ಚಿಕ್ಕದೇ ತೊಗೊಳ್ಳಿ, ತುಂಬ ದೊಡ್ಡ ತೊಗೊಂಡ್ಬಿಟ್ರೆ ಏನು ನೀಡಲ್ಲಿ ಹಾಕಿ ದಾರ ತೆಗಿವಾಗ ಆ ರಿಂಗ್ ಬೀಡು ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಬಟ್ಟೆಗೆ ನಾನಿಲ್ಲಿ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ 5 ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಕುಚ್ಚು ಕಟ್ಟೋದಕ್ಕೆ 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಹಾಕ್ಬೋದು, ಯಾವಷ್ಟಾದರೂ ಹಾಕ್ಬೋದು. ನೋಡಿ 5 ಅಥವಾ 4 ಚೈನ್ ಹಾಕಿ ನಾನಿಲ್ಲಿ 5 ಹಾಕಿದ್ದೀನಿ. ಹಾಕ್ಬಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 5 ಚೈನ್ ಹಾಕಿ ಒಂದು ಲಾಕ್ ಹಾಕ್ತೀವಲ್ಲ, ಲಾಕ್ ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲಿ 2 ಎಕ್ಸ್ಟ್ರಾ ಲಾಕ್ಗಳು ಅಂದರೆ ಎರಡು ಸಿಂಗಲ್ ಕ್ರೋಶೆಟ್ಗಳನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಈ ರಿಂಗ್ ಬೀಡ್ ಮತ್ತು ಸ್ಮಾಲ್ ಸೈಜ್ ಬೀಡ್ ಎರಡನ್ನೂ ಸಹ ನಾನಿಲ್ಲಿ ಸೂಜಿಗೆ ಪೋಣಿಸ್ಕೊಂಡು ಈಗ ದಾರದಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಒಂದು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಆ ರಿಂಗ್ ಬೀಡನ್ನ ಬಟ್ಟೆಗೆ ಈಗ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ, ಲಾಕ್ ಆದಮೇಲೆ ಈ ಥರ ಇರುತ್ತಲ್ಲ, ನಾವು ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕಾಗತ್ತೆ. ಯಾಕೆಂದರೆ ಇದು ಒಂದೇ ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ನಾವು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ನಾವು ವರ್ಕ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಇದೆಯಲ್ಲ, ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಅದಾದ ನಂತರ ನೋಡಿ ಈ ಥರ ಫ್ರಂಟ್ ಇದು ಬ್ಯಾಕ್ ರಿಂಗ್ನ ಈ ಥರ ಟರ್ನ್ ಮಾಡ್ಕೋಬೇಕು. ಈ ಥರ ಇರುತ್ತಲ್ಲ ರಿಂಗು, ಇದನ್ನು ಫ್ರಂಟ್ ಸೈಡಿಂದ ಈ ಥರ ಕಾಣ್ತಾ ಇರುತ್ತೆ. ಅದನ್ನು ನಾವು ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ಈ ಥರ ತಿರುಗಿಸ್ಕೊಂಡು ಇವಾಗ ಇಲ್ಲಿ ನೀವು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ನೂ ಹಾಕ್ಬೋದು. ಅಥವಾ ನೋಡಿ ನಾನು ಇಲ್ಲಿ ಹಾಕಿದ್ದೀನಲ್ಲ, ಇವಾಗ ಒಂದು ಸಿಂಗಲ್ ಕ್ರೋಶೆಟ್ಟು ಆ ಥರನಾದರೂ ಹಾಕ್ಬೋದು. ನಾನು ಇಲ್ಲಿ ಬಿಚ್ಚಿಬಿಟ್ಟು ಆಮೇಲೆ ಮತ್ತೆ ಈ ಥರನೇ ಹಾಫ್ ಡಬಲ್ ಕ್ರೋಶೆಟ್ಗಳನ್ನೇ ನಾನು ಹಾಕ್ಕೊಂಡೋಗಿದ್ದೀನಿ. ಆ ಥರನಾದರೂ ಹಾಕ್ಬೋದು, ಈ ಥರನಾದರೂ ಹಾಕ್ಬೋದು. ಟೋಟಲಾಗಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಅಂದರೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 3ರಿಂದನೂ ದಾರನ ಹೊರಗಡೆ ತರಬೇಕು. ತಂದುಬಿಟ್ಟು ಇವಾಗ ಒಂದು ಸ್ಮಾಲ್ ಸೈಜ್ ಬೀಡನ್ನ 5 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನಿಲ್ಲಿ ದಾರದೊಳಗಡೆ ಇನ್ಸೆಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡೋದಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ ಇನ್ನು ರಿಂಗ್ ಬೀಡ್ ಇದೆ ಅಲ್ಲ ಜಾಗ, ಅದರೊಳಗಡೆಗೆ ನಾನಿಲ್ಲಿ ಮತ್ತೆ 5 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ತಾ ಹೋಗ್ತೀನಿ. ಫುಲ್ಲು ಇಲ್ಲೂ ಸಹ ಹಾಫ್ ಡಬಲ್ ಕ್ರೋಶೆಟ್ಗಳನ್ನೇ ಹಾಕಬೇಕು. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ನಾನು ಸ್ಯಾಂಪಲ್ ಪೀಸ್ ಆಗಿ ಜಾಸ್ತಿ ತೋರಿಸೋದು, ಯಾಕಂದರೆ ನನಗೆ ಸೀರೆ ಅಷ್ಟೊಂದು ನಾನು ಯಾರಿಗೂ ಹೇಳಿಲ್ಲ, ಸೀರೆಗೆಲ್ಲ ಹಾಕೋದು ಕಡಿಮೆ, ಹಂಗಾಗಿ ಪರಿಚಯವ್ರಿಗೆ ಮಾತ್ರ ಕೊಡ್ತಾರೆ. ನಾನಿಲ್ಲಿ ಆದಷ್ಟು ತುಂಬ ಜಾಸ್ತಿ ಅಂದರೆ ನಾನು ಸೀರೆಗಿಂತ ಈ ಥರನೇ ಹಾಕಿ ತೋರಿಸಿದ್ದೀನಿ. ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆಟ್ಗಳಿದೆಯಲ್ಲ, 5 ಚೈನ್ ಹಾಕಿ ಒಂದು ಲಾಕ್ ಆಯಿತಾ, ಅದ್ರ ಪಕ್ಕದಲ್ಲಿ 2 ಸಿಂಗಲ್ ಕ್ರೋಶೆಟ್ಗಳಿದ್ದಾವಲ್ಲ, ಅದರಲ್ಲಿ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಈ ಆರ್ಚ್ ಏನು ಕಂಪ್ಲೀಟ್ ಆಯ್ತಲ್ಲ ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈ ಥರ ಕಾಣುತ್ತೆ. ನೀವು ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ತಿರ್ಸ್ಕೊಂಡಾಗ ಸ್ವಲ್ಪ ಬೆಂಡ್ ಆದಂಗೆ ಕಾಣುತ್ತೆ. ಹಂಗಾಗಿ ಏನು ಮಾಡಬೇಕಂದ್ರೆ ಇವಾಗ ಮತ್ತೆ ಫ್ರಂಟ್ ಸೈಡಿಗೆ ನಾನು ಮತ್ತೆ ತಿರ್ಗಿಸ್ಕೊತೀನಿ. ನೋಡಿ ಬ್ಯಾಕ್ ಸೈಡೆ ತಿರುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅದ್ರ ಮೇಲೆ ಇನ್ನೂ ಒಂದು ಎಕ್ಸ್ಟ್ರಾ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರ್ಗಿಸ್ಕೊಂಡು ಈ ರಿಂಗ್ ಬೀಡನ್ನ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇನ್ನು ಈ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ 2ರಿಂದ 1 2ರಿಂದ 1 ಇಲ್ಲಿ ನೋಡಿ ಕಂಬಗಳನ್ನ ಹಾಕ್ತಾಯಿದ್ದೀನಿ. ನಾನು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಹಾಕಿದ್ವಲ್ಲ ರಿಂಗ್ ಬೀಡಿಗೆ, ಅಲ್ಲಿ ನಾನು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿದ್ದೆ. ಅಂದರೆ ಈ ಥರ 3ಕ್ಕೂ ಸೇರಿಸಿ ದಾರ ಹೊರಗಡೆ ತರ್ತೀವಿ. ಆದರೆ ಬಟ್ ಇಲ್ಲಿ ಕೆಳಗಡೆ ಸ್ಟೆಪ್ ಹಾಕುವಾಗ 2ರಿಂದ 1 2ರಿಂದ 1 ಕಂಬನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ 5 ಕಂಬಗಳನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸೂಜಿಗೆ 3 ಸ್ಮಾಲ್ ಬೀಡನ್ನ ಪೋಣಿಸ್ಕೊಂಡು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿಬಿಟ್ಟು ಈ ಥರ ದಾರ ಎಳ್ಕೊಂಡ್ಬಿಟ್ರೆ ಟೈಟಾಗಿ ಆಗೋಗುತ್ತೆ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಇದೇ ಥರನೇ ಇಲ್ಲೂ ಸಹ 5 ಕಂಬಗಳನ್ನ ಹಾಕ್ತೀನಿ. ಬೇಕಂದರೆ ಮೇಲೂ ಸಹ ನೀವು ಕಂಬಗಳನ್ನ ಹಾಕ್ಬೋದು, ಕೆಳಗಡೆನೂ ಹಾಕ್ಬೋದು. ಕೆಳಗಡೆ ಆರ್ಚ್ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಒಂದು ಫಸ್ಟ್ ಮೇಲೇನೋ ಸ್ಟೆಪ್ ಹಾಕಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಬ್ರಾಡಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗಿದ್ದೀನಿ. ಟೋಟಲಾಗಿ 5 ಹಾಕಬೇಕು. 5 + 5 10 ಆಯಿತು. ಆದಮೇಲೆ ಇವಾಗ
ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವಿವಾಗ ಲಾಕ್ ಮಾಡ್ಬೋದು. ನೋಡಿ ಇಲ್ಲಿ ಸ್ವಲ್ಪ ಏನು ಬೀಡ್ ಗೋಲ್ಡ್ ಬೀಡ್ ಕಂಡ್ರೂ ಸಹ ನಡೆಯುತ್ತೆ. ನೋಡಿ ಲಾಕ್ ಇದೆಯಲ್ಲ, ಆ ಲಾಕಿಗಾದರೂ ಲಾಕ್ ಮಾಡಿ ಅಥವಾ ಅದ್ರ ಪಕ್ಕದಲ್ಲಿ ಡೈರೆಕ್ಟಾಗೆ ಬಟ್ಟೆಗೆ ಇದನ್ನು ನಾವು ಲಾಕ್ ಮಾಡ್ಬೋದು. ಲಾಕ್ ಆಯ್ತಲ್ಲ, ಇವಾಗ ಈ ಥರ ಕಾಣುತ್ತೆ ಡಿಸೈನ್. ನೋಡಿ ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ನಿಮ್ಗೆ ಫುಲ್ಲು ರಿಂಗ್ ಬೀಡ್ ಕವರ್ ಆಯಿತು. ಹಂಗೂ ಕವರ್ ಆಗಿಲ್ಲ ಅಂದರೆ ನಿಮಗೆ ಬೇಕಂದರೆ ಆರ್ ಕಂಬಗಳನ್ನ ಹಾಕ್ಬೋದು, 12 ಹಾಕ್ಬೋದು. ಆ ಥರನಾದರೂ ಮಾಡ್ಕೋಬೋದು. ನಾನು 10 ಹಾಕಿದ್ದೀನಲ್ಲ, ಆದರೂ ಹಾಕ್ಬೋದು ನೀವು ಕಂಬಗಳನ್ನ. ಮತ್ತು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. 2 ಆರ್ಚ್ ಅಂದರೆ 2 ಬೀಡ್ಗಳಿಂದ ಒಂದು ಕುಚ್ಚಾದರೂ ಕಟ್ಬೋದು, ಒಂದ್ರ ಪಕ್ಕ ಒಂದಾದರೂ ಕಟ್ಬೋದು. ನಾನು ಇಲ್ಲಿ ಬ್ರೈಡಲ್ ಕುಚ್ಚು ಡಿಸೈನ್ ಆಗಿರೋದ್ರಿಂದ ಒಂದ್ರ ಪಕ್ಕ ಒಂದು ಕಟ್ಟೋದಕ್ಕೋಸ್ಕರ 5 ಚೈನ್ ಹಾಕಿ ಮತ್ತು ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಸೂಜಿ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ರಿಂಗ್ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಪ್ರೈಸ್ ಬಂದು ನೀವು 450ಇಂದ 550ವರೆಗೂ ತೊಗೋಬೋದು. ಯಾಕಂದರೆ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ನಾವು ಮುಂಚೆ ಎಲ್ಲ ಬೇಸ್ ಲೈನ್ ಹಾಕಿಬಿಟ್ಟು ಅದಾದ ನಂತರ ಸೆಕೆಂಡ್ ಸ್ಟೆಪ್ ಇದನ್ನು ಹಾಕಿ ಡಿಸೈನ್ ಮಾಡ್ತಿದ್ವಿ. ಬಟ್ ಇವಾಗ ಒಂದೇ ಸಿಂಗಲ್ ಸ್ಟೆಪ್ನಲ್ಲೇ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು ನೀವು. ಹಾಗೆ ತುಂಬ ಈಸಿಯಾಗೂ ಬೇಗನೇನೂ ಆಗುತ್ತೆ. ನಮಗೆ ಅಂಥ ಏನು ರಿಸ್ಕ್ ಅನಿಸಲ್ಲ. ನೋಡಿ ಮತ್ತೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಬೀಡನ್ನ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಬಂದು ಇನ್ನೊಂದು ಏನಂದರೆ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಏನು ಚಾರ್ಜ್ ಮಾಡೋದು ಅಂತ. ನೀವು ನೋಡಿಕೊಂಡು ಚಾರ್ಜ್ ಮಾಡಬೇಕಾಗುತ್ತೆ. ಇದನ್ನೇ ಬೇಕಂದರೆ ನೀವು ಇಲ್ಲಿ ನನ್ನ ಬೀಡನ್ನ ಟರ್ನ್ ಮಾಡ್ಕೊಂಡ್ನಲ್ಲ, ಅದು ಟರ್ನ್ ಮಾಡ್ಕೊಂಡ್ಲಾರ್ದೇ ಹಾಗೆಯೇ ಮೇಲೆ ರಿಂಗ್ ಬೀಡ್ ಅರ್ಧ ಇರಲಿ ಅಂತಂದರೆ ಬರೀ ಕೆಳಗಡೆಯಿಂದ ಸ್ಟೆಪ್ಪಿಗೆ ಒಂದೇ ಹಾಕ್ಬಿಟ್ಟು ಸಹ ನೀವು ವರ್ಕ್ ಮಾಡ್ಬೋದು. ಆ ಥರನೂ ಡಿಸೈನ್ನ ನಿಮ್ಮ ಕ್ರಿಯೇಟಿವಿಟಿ ನಿಮಗೆ ಹೇಗೆ ಅನಿಸುತ್ತೋ ಆ ಥರ ಚೇಂಜಸ್ ಮಾಡಿಕೊಂಡ್ರೆ ಅದೇ ಒಂದು ಹೊಸ ಡಿಸೈನ್ ಆಗುತ್ತೆ. ಹಾಗೆ ನೀವು ಇಲ್ಲಿ ನಾನು ಡೋನಟ್ನಲ್ಲಿನೂ ಸಹ ತುಂಬ ಈ ಥರ ರಿಂಗ್ ಬೀಡ್ಸ್ನಲ್ಲಿ ಡೋನಟ್ನಲ್ಲಿ ನಾನು ಕುಚ್ಚು ಡಿಸೈನ್ನ ತೋರಿಸಿದ್ದೀನಿ. ಬ್ರೈಡಲ್ ಕುಚ್ಚು ಡಿಸೈನ್ನ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಹಾಕ್ಕೊಂಡು ನೋಡಿ, ನಿಮ್ಮ ಸೀರೆಗಳಿಗೆ ಹಾಕ್ಕೊಳ್ಳಿ. ಯಾಕಂದರೆ ಡೋನಟ್ಸ್ ಎಲ್ಲ ಹಾಕಿ ಕೊಡೋದಾದರೆ ತುಂಬ ಚಾರ್ಜ್ ಆಗುತ್ತೆ. ಕೆಲವೊಬ್ರು ಹಾಕ್ಸ್ಕೊಳ್ತಾರೆ, ಕೆಲವೊಬ್ಬರು ಅಷ್ಟೊಂದ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಸೀರೆಗಳಿಗೆ ನಿಮಗೆ ಹೊಸ್ದಾಗಿ ಚೆನ್ನಾಗಿ ಕಾಣಬೇಕು ಅಂದರೆ ಆ ಥರ ಮಾಡ್ಕೊಂಡು ಹೋಗ್ಬೋದು. ನಾನು ಆದಷ್ಟು ನನ್ನ ಸೀರೆಗಳಿಗೆ ಡೋನಟ್ ತರಿಸ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ. ನಮ್ಮೂರಲ್ಲಿ ಅವೈಲೇಬಲ್ ಇರಲಿಲ್ಲ ಅಂಥೇಳಿ ನಾನು ಬೆಂಗಳೂರಿಂದ ಅಂಗಡಿಯವರಿಗೆ ಹೇಳ್ಬಿಟ್ಟು ಶಾಪ್ನವರಿಗೆ ಹೇಳ್ಬಿಟ್ಟು ನಾನು ತರಿಸ್ಕೊಂಡು ನಾನೊಂದು 20-25 30 ಅಷ್ಟು ತರಿಸ್ಕೊಂಡು ನಾನೇ ಹಾಕ್ಕೊಂಡಿದ್ದೀನಿ ನನ್ನ ಸೀರೆಗಳಿಗೆ. ಆ ಥರ ನಿಮ್ಮ ಊರಲ್ಲಿ ಸಿಗುತ್ತೆ ಅಂದರೆ ಹಾಕ್ಕೊಂಡು ನೋಡಿ. ಡಿಸೈನ್ಸ್ ತುಂಬ ಚೆನ್ನಾಗಿದೆ. ನನ್ನ ಚಾನಲಲ್ಲಿ ಹೊಸಬ್ರಾಗಿದೆ, ಚೆಕ್ ಮಾಡಿ ನೋಡಿ, ನಿಮಗೆ ಸಿಗುತ್ತೆ. ನೋಡಿ ಇವಾಗ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ಆರ್ಚ್ ಕಂಪ್ಲೀಟ್ ಆಯಿತು. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಬಟ್ಟೆ ತಿರುಗಿಸ್ಕೊಂಡ್ಬಿಟ್ಟು ಈಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿಯೂ ಸಹ 5 ಕಂಬ ಆದಮೇಲೆ 3 ಬೀಡ್ ಹಾಕಬೇಕು. ಬೀಡ್ ಲಾಕ್ ಮಾಡಿಬಿಟ್ಟು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಹಾಗೆ ಬ್ಲೌಸ್ ವರ್ಕ್ ಡಿಸೈನ್ನು ಸಹ ನಾನು ತೋರಿಸಿದ್ದೀನಿ, ನೋಡ್ಬೋದು. 1.8 ಅಂದರೆ 1,80,000 ನೋಡಿದ್ದಾರೆ, ವ್ಯೂ ಆಗಿದೆ. ಅದನ್ನು ನೀವು ನೋಡ್ಬೋದು. ಈಸಿಯಾಗಿ ಮನೆಯಲ್ಲೇ ಹಾಕೋಂತಹ ಬ್ಲೌಸ್ ವರ್ಕ್ ಅಂದರೆ ತುಂಬ ಕಡಿಮೆ ಖರ್ಚಿನಲ್ಲೇ ನಾನು ಹಾಕಿ ತೋರಿಸಿದ್ದೀನಿ. ರೆಡಿ ಬ್ಲೌಸ್ಗೆ ವರ್ಕ್ ಮಾಡೋದನ್ನು ನನ್ನ ನನ್ನದೇ ಬ್ಲೌಸ್ಗಳನ್ನ ನಾನು ಹಾಕ್ಕೊಂಡಿರೋಂಥ ವೀಡಿಯೋಗಳನ್ನ ನಾನು ಶೇರ್ ಮಾಡಿದ್ದೀನಿ, ನೋಡ್ಬೋದು. ನೀವು ವೀಡಿಯೋ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. 3 ಬೀಡಿಗೂ ಒಂದು ಲಾಕ್ ಆದಮೇಲೆ ಮತ್ತೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿನೂ ಸಹ ಟೋಟಲಾಗಿ ಕಂಬಗಳನ್ನ 5 ಕಂಬಗಳನ್ನ ಹಾಕ್ಬೋದು. ಏನಾದರೂ ಗೋಲ್ಡ್ ಬೀಡ್ ಕಾಣ್ತಾ ಇದೆಯಪ್ಪ ಸ್ವಲ್ಪ ಅಂತ ಫುಲ್ಲು ಕವರ್ ಆಗಬೇಕಂದ್ರೆ ಮೇಲೆ ಒಂದು 6 ಹಾಕಿ ಕೆಳಗಡೆ 6 ಕಂಬಗಳನ್ನ ಹಾಕ್ಬೋದು. ಅಥವಾ ಕೆಳಗಡೆ ನೋಡಿಕೊಂಡು ನಿಮಗೆ ಅಡ್ಜಸ್ಟ್ ಆಗೋ ಥರ ಅಂದರೆ 6 ಅಂದರೆ ಆ ಕಡೆ 6 ಈ ಕಡೆ 6 ಹಾಕ್ಬಿಟ್ಟು ಮತ್ತು ಮಧ್ಯದಲ್ಲಿ ಅದೇ 3 ಬೀಡ್ಸ್ ಹಾಕಿದ್ನಲ್ಲ ಆ ಥರ ಬೀಡ್ಸ್ ಹಾಕಿ ಕವರ್ ಮಾಡ್ಕೋಬೋದು. ಇವಾಗ ನೋಡಿ ಬಟ್ಟೆಗೆ ಡೈರೆಕ್ಟಾಗಿ ನಾನು ಈ ಆರ್ಚ್ನ ಲಾಕ್ ಮಾಡ್ತಾಯಿದ್ದೀನಿ. ಬೇಕಂದರೆ ಲಾಕ್ ಆಗಿರೋದ್ರ ಮೇಲೆ ಒಂದು ಸರಿ ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ಬೋದು, ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಬೋದು. ಇವಾಗ ಮತ್ತೆ ನಾನು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 5 ಚೈನ್ ಹಾಕಿ ಮತ್ತು ಕುಚ್ಚು ಕಟ್ಟೋದಕ್ಕೆ
5 ಚೈನ್ ಹಾಕಿ ಲಾಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಡಬೇಕು. ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು 1 2 3 4 5 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಆದಮೇಲೆ ಲಾಸ್ಟಿಗೆ ಎಂಡಿಂಗ್ ಆಯಿತು ಅಂದರೆ ನಿಮ್ಮ ಸೀರೆಗೆಲ್ಲ ಕುಚ್ಚಿಗೆ ಎಂಡ್ ಆಯಿತು ಅಂದರೆ 2 ಎಕ್ಸ್ಟ್ರಾ ಅಥವಾ 3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಬಿಟ್ಟು 1 2 3 ಚೈನ್ ಹಾಕಿ ದಾರನ ಕಟ್ ಮಾಡಿಬಿಟ್ಟು ಆಮೇಲೆ ಆ ಫ್ಯಾಬ್ರಿಕ್ ಗ್ಲೂಯಿಂದ ಬ್ಯಾಕ್ ಸೈಡು ಈ ಕುಚ್ಚಿ ಜೊತೆಗೆ ಸೇರಿಸಾದರೂ ಕಟ್ಬೋದು ದಾರನ, ಅಥವಾ ನೀವು ಬ್ಯಾಕ್ ಸೈಡ್ ಬಟ್ಟೆಗೆ ಇದನ್ನು ಗಮ್ ಹಾಕಿ ಅಂಟಿಸ್ಕೋಬೇಕು. ಇವಾಗ ನಾನು ಇಲ್ಲೇನು 5 ಚೈನ್ ಹಾಕ್ಬಿಟ್ಟಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ ತೋರಿಸ್ತಾ ಇದ್ದೀನಿ. ನಾನು ಅಂದರೆ ಮಿಕ್ಸ್ ಮಾಡಿದ್ದೀನಿ ಗೋಲ್ಡ್ ಕಲರ್ ಥ್ರೆಡ್ಡು ಮತ್ತು ಗ್ರೀನ್ ಥ್ರೆಡ್ನ ಮಿಕ್ಸ್ ಮಾಡಿಬಿಟ್ಟು ಅದು 75 ದಾರನ ಸುತ್ತಕೊಂಡು ನಾನಿಲ್ಲಿ ಕುಚ್ಚು ಕಟ್ಟಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಕುಚ್ಚು ಕಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬ್ರೈಡಲ್ ಕುಚ್ಚು ಡಿಸೈನ್ಗೆ ತುಂಬ ಸೂಟಬಲ್ ಆಗಿರುತ್ತೆ ರಿಂಗ್ ಬೀಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.